ನಮಸ್ಕಾರ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ನಾಳೆ 18/2/2026ರಲ್ಲಿ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಥ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಇರುತ್ತೆ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಕ್ಷಿಪ್ತವಾಗಿ ಕೀ ಉತ್ತರ ನೋಡೋಣ. ಇಲ್ಲಿರುವಂಥ ಪ್ರಶ್ನೆ ನಿಮಗೆ ರಿಪೀಟ್ ಆಗೋ ಚಾನ್ಸ್ ಬಹಳಷ್ಟು ಇರುತ್ತೆ. ಬನ್ನಿ ಪ್ರಶ್ನೆಗಳಿಗೆ ಹೋಗೋಣ. 1ನೇ ಪ್ರಶ್ನೆ, ಅರಿಸ್ಟಾಟಲ್ ಅವರು ರಚಿಸಿದ ಕೃತಿ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇರುತ್ತೆ, ದಿ ಪಾರ್ಟಿಕಲ್ಸ್ ಆಗಿರುತ್ತೆ. ಹಾಗೆ 2ನೇ ಪ್ರಶ್ನೆ, ರಾಜ ಎಂಬ ಪದವನ್ನು ಮೊದಲು ಬಳಸಿದವರು, ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ, ಮೆಕ್ಕವಲ್ಲಿಯವರಾಗಿರ್ತಾರೆ. 3ನೇ ಪ್ರಶ್ನೆ, ಸ್ವತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಆದರ್ಶಗಳನ್ನು ಎತ್ತಿ ಹಿಡಿಯುವ ಕ್ರಾಂತಿ ಅನ್ನೋದೇ ಆಪ್ಷನ್ಸ್, ಅದಕ್ಕೆ ಎ ಆಗಿರುತ್ತೆ, ಅಮೆರಿಕ ಕ್ರಾಂತಿ ಮತ್ತು ಫ್ರಾನ್ಸ್ ಕ್ರಾಂತಿ, ಅದಕ್ಕೆ ರೈಟ್ ಆನ್ಸರ್ 1 ಮತ್ತು 2 ಆಗಿರ್ತವೆ. ಫೆಡರೇಷನ್ಸ್ ಅನ್ನೋ ಮೂಲ ಪದ ಅದಕ್ಕೆ ಬಿ ಆಗಿರುತ್ತೆ, ಪೋಡರ್ಸ್ ಆಗಿರುತ್ತೆ, ಸರಿ ರೈಟ್ ಆನ್ಸರ್ ಆಗಿರುತ್ತೆ. ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸರಿಯಾದವನ್ನು ಸೂಚಿಸಬೇಕಾಗುತ್ತೆ, ಅದಕ್ಕೆ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯ ಆಗಿರುತ್ತೆ. ಇನ್ನು ಆವರಣದಲ್ಲಿ ಕೊಟ್ಟಂಥ ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. 6ನೇ ಪ್ರಶ್ನೆ, ರೋಸೋ ಅವರು ಹೇಳಿದಂತೆ ಒಂದು ರಾಜ್ಯದ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 10,000 ಇತ್ತು. ಡ್ಯಾಶ್ 7ನೇ ಪ್ರಶ್ನೆ, ಡ್ಯಾಶ್ ಎಂಬುದು ಸ್ವತಂತ್ರದ ಮೂಲ ಪದವಾಗಿದೆ, ಆಪ್ಷನ್ಸ್ಗೆ ಲೀಬರ್ ಆಗಿರುತ್ತೆ. ಲಿಖಿತ ಸಂವಿಧಾನಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಇಂಗ್ಲೆಂಡ್, ಅದಕ್ಕೆ ಕರಿತೀವಿ ನಾವು. 44ನೇ ತಿದ್ದುಪಡಿಯು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಾಗಿ ಪಟ್ಟಿಯಿಂದ ತೆಗೆದುಹಾಕುತ್ತೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ 30 ದಿನಗಳು ಅಥವಾ 30 ತಿಂಗಳುಗಳು ಅಂತ ಬರೀಬೇಕಾಗುತ್ತೆ. ಇನ್ನು ಹೊಂದಿಸಿ ಬರೀ ಪ್ರಶ್ನೆ ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳು ಕೂಡ ಮೇಲ್ಮನವಿ ಎಂದರೇನು ಇಂಪಾರ್ಟೆಂಟ್ ಇರುತ್ತೆ. ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ, ರಾಷ್ಟ್ರಪತಿಗಳು ನೇಮಿಸ್ತಾರೆ, ಅವನ್ನು ನೋಡ್ಕೊಳ್ಳಿ. ಇನ್ನು 2 ಅಂಕದ ಪ್ರಶ್ನೆಗಳಿರ್ಬೋದು, ಇವುಗಳನ್ನು ನೋಡ್ಕೊಳ್ಳಿ, ನಿಮಗೆ ತುಂಬ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಮಹತ್ವ ಬರೆಯೋದಿರ್ಬೋದು, ಇಷ್ಟು ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇರ್ತದೆ. ಇಷ್ಟು ನೋಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.